ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಇವತ್ತು ಬಂದು ಯುಗಾದಿ ಹಬ್ಬದ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವ್ಲಾಗ್ ಕೂಡ ಶೇರ್ ಮಾಡಿ ತುಂಬ ದಿನ ಆಗಿತ್ತು. ತುಂಬ ಜನ ಮೆಸೇಜ್ ಕೂಡ ಮಾಡ್ತಾಯಿದ್ರಿ ವ್ಲಾಗ್ ಮಾಡಿ ಅಂತ. ನಾನು ಕೂಡ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಏನಾದರೂ ಮಧ್ಯದಲ್ಲಿ ಸ್ವಲ್ಪ ಕೆಲಸ ಅದು ಇದು ಇದ್ದಿದ್ದರಿಂದ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕಾಗಿಲ್ಲ. ಸೊ ಹಾಗಾಗಿ ಇನ್ಮೇಲೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಮಾರ್ನಿಂಗ್ ಪೂಜೆ, ಯುಗಾದಿ ಹಬ್ಬದ ದಿನ ಏನಂತ ಹೇಳಿದ್ರೆ ಮಾರ್ನಿಂಗ್ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಹಾಗೆ ಇದು ಬಂದು ಸ್ಯಾರಿ ಕೂಡ ನಮ್ಮ ಸೌರ ಕಲೆಕ್ಷನ್ ಪೇಜ್ದೆ ಸ್ಯಾರಿ. ಸೊ ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ, ಶಿಫಾನ್ ಸ್ಯಾರಿ. ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ, ಇವಾಗ ಪೂಜೆ ಎಲ್ಲ ಆದಮೇಲೆ ಅಮ್ಮ ಅಲ್ಲಿಗೆ ಬರಲಿದ್ದಾರೆ. ಅವ್ರು ಏನಂತ ಹೇಳಿದ್ರೆ, ಈ ಹಬ್ಬದಲ್ಲಿ ಎಡೆ ಮಾಡ್ತಾರೆ, ಚಿತ್ರಾನ್ನ ಒಬ್ಬಟ್ಟು ಅದೆಲ್ಲ ಇಟ್ಬಿಟ್ಟು ಮಾಡ್ತಾರೆ. ಇದು ಏನು ಮಾಡಿರ್ತಾರೆ ಮನೆಯಲ್ಲಿ ಅದನ್ನು ಕೂಡ ಅವರು ಎಡೆ ಮಾಡಬೇಕು. ಸೊ ಅಮ್ಮ ಹೇಳಿದ್ದಾರೆ, ಬಾ ಅಲ್ಲಿಗೆ ಮನೆಗೆ ಅಂತ ಹೇಳ್ಬಿಟ್ಟು. ಸೊ ಹೋಗೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಏನೂ ಮಾಡಲಿಕ್ಕೆ ಹೋಗಿಲ್ಲ. ಜಸ್ಟ್ ಸ್ವೀಟ್ ಏನಾದರೂ ಹಬ್ಬದ ದಿನ ಮನೇಲಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವೀಟ್ ಮಾಡಿದ್ದೀನಿ ಅಷ್ಟೇ. ಹಾಗೆ ಸ್ವೀಟ್ ಬಂದು ನಾನು ಕೇಸರಿ ಬಾತ್ ಅಷ್ಟೇ ಮಾಡಿರೋದು. ಹಬ್ಬದ ದಿನ ಸ್ವೀಟ್ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು, ಜೊತೆಗೆ ಇನ್ನು ತಿಂಡಿ ರೆಡಿ ಮಾಡಬೇಕು. ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇನ್ನೂ ಮಾಡಿಲ್ಲ. ಅಮ್ಮ ಎಡೆ ಎಲ್ಲ ಇಡೋದು ಲೇಟ್ ಆಗಿಬಿಡುತ್ತಲ್ವ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಲೈಟಾಗಿ ಬಿಸಿಬೇಳೆ ಬಾತ್ ಟಿಫನ್ ಮಾಡ್ಕೊಂಡು ಹೋಗ್ಬಿಡೋಣ. ಹಾಗೆ ನಂದು ಇನ್ನೇನು ಪೂಜೆ ಆಗಿದೆ. ಪೂಜೆ ಆದಮೇಲೆ ಆಲ್ಮೋಸ್ಟ್ ಏನಂತ ಹೇಳಿದ್ರೆ, ಅದು ಬೇವು ಬೆಲ್ಲ ಇನ್ನೂ ನಾವು ತಿಂದಿರಲಿಲ್ಲ. ಸೊ ಅವ್ರಿಗೂ ಪೂಜೆ ಮಾಡಿಬಿಡಿ ಅಂತ ಹೇಳ್ತಾಯಿದ್ದೆ, ಯಜಮಾನ್ರಿಗೂ ಒಟ್ಟಿಗೆ ಬೇವು ಬೆಲ್ಲ ತಿನ್ನೋಣ ಅಂತ ಹೇಳಿಬಿಟ್ಟು. ಹಾಗೆ ಫ್ರೆಂಡ್ಸ್, ಯುಗಾದಿ ಹಬ್ಬದ ದಿನ ಮನೆ ವಾತಾವರಣನೇ ಒಂಥರ ಚೆನ್ನಾಗಿರುತ್ತೆ. ನನಗೆ ಯಾವಾಗಲೂ ಇಷ್ಟ. ಏನಂತ ಹೇಳಿದ್ರೆ, ಅದು ಮಾವಿನ ತೋರಣ ಫ್ರೆಶ್ ಆಗಿ ಬಾಗಿಲಿಗೆಲ್ಲ ಕಟ್ಟಿರ್ತೀವಿ. ಮತ್ತು ದೇವ್ರ ಮನೆಯಲ್ಲೂ ಅದ್ರ ಎಲೆಗಳೆಲ್ಲ ಯೂಸ್ ಮಾಡಿರ್ತೀವಿ. ಒಂಥರ ಚೆನ್ನಾಗಿರುತ್ತೆ. ಅದರಲ್ಲೂ ಸ್ಪೆಷಲ್ ಯುಗಾದಿ ಹಬ್ಬ ಈ ಟೈಮಲ್ಲೇ ನನ್ನ ಬರ್ಡೇ ಬರೋದು. ಅಮ್ಮ ಯಾವಾಗಲೂ ಹೇಳೋರು, ನೀನು ಏನಂತ ಹೇಳಿದ್ರೆ ಯುಗಾದಿ ಹಬ್ಬದ ದಿನವೇ ಹುಟ್ಟಿದ್ದು ನೀನು ಅಂತ ಹೇಳ್ಬಿಟ್ಟು. ಸೊ ಈ ಹಬ್ಬ ಬಂತು ಅಂದರೆ ಸಾಕು, ನಾನು ಎಲ್ಲರೂ ರೇಗಿಸ್ತಾ ಇರ್ತಾರೆ, ಹಬ್ಬದ ದಿನವೇ ಹುಟ್ಟಿರೋದು, ಇವತ್ತೇ ಸೌಮ್ಯ ಹುಟ್ಟಿರೋದು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಯುಗಾದಿ ಹಬ್ಬ ಬಂತು ಅಂದರೆ ಸಾಕು, ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೀವಿ. ಇವತ್ತು ಅಂದರೆ ಡೇಟ್ ಪ್ರಕಾರ ಒಂದು ಬರ್ಡೇ ಮಾಡ್ಕೊಂಡ್ರೆ ಇವತ್ತು ನನ್ನ ಬರ್ಡೇ ಅಂತ ಅಂದ್ಕೊಳ್ತಾ ಸುಮ್ಮನೆ ತಮಾಷೆ. ಫ್ರೆಂಡ್ಸ್, ಬಿಸಿಬೇಳೆ ಬಾತ್ಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಆಲ್ರೆಡಿ ನಾನು ಬೇಳೆ ಎಲ್ಲ ಕೂಗಿಸಿಟ್ಕೊಂಡಿದ್ದೆ, ತರಕಾರಿ ಎಲ್ಲ. ಇವಾಗ ಜಸ್ಟು ಅದು ಬಿಸಿಬೇಳೆ ಬಾತ್ ಮಸಾಲ ಏನಿದೆ ಪೌಡರ್ ಅದನ್ನೆಲ್ಲ ಹಾಕಿಬಿಟ್ಟು ಬಿಸಿಬೇಳೆ ಬಾತ್ ಪ್ರಿಪೇರ್ ಮಾಡ್ಕೊಳ್ಳೋದಷ್ಟೇ. ಸೊ ಫೈನಲಿ ಪ್ರಿಪೇರ್ ಆದಮೇಲೆ ತಿಂಡಿ ತಿಂದ್ಬಿಟ್ಟು ಇನ್ನು ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇರೋದು. ಸೊ ಒಳ್ಳೆ ಸ್ಮೆಲ್ ಅಂತೂ ಬರ್ತಾಯಿದೆ ಒಗ್ಗರಣೆ ಮಾಡ್ತಾ ಇರೋದು. ಬಿಸಿಬೇಳೆ ಬಾತ್ ಸಖತ್ ಇಷ್ಟ ಆಗುತ್ತೆ ಫ್ರೆಂಡ್ಸ್, ನನಗಂತೂ ಸಖತ್ ಇಷ್ಟ. ಇತ್ತೀಚೆಗೆ ಏನಂತ ಅಂದರೆ, ನಂಗೆ ಹೊರಗಡೆ ತಿನ್ನೋ ಬಿಸಿಬೇಳೆ ಬಾತ್ ಅಷ್ಟು ಲೈಕ್ ಆಗಲ್ಲ. ಸ್ವಲ್ಪ ಸ್ವೀಟ್ ಜಾಸ್ತಿ ಅಂತ ಅನಿಸ್ತಿರುತ್ತೆ ಕೆಲವೊಂದು ಕಡೆ. ಸೊ ಬಟ್ ನನಗೆ ಮನೇಲಿ ಮಾಡೋ ಬೇಳೆ ಬಾತ್ ಅಂದರೆ ಸಖತ್ ಇಷ್ಟ. ರಮ್ಯಾ ಅಂತೂ ನೆನೆಸ್ಕೊಳ್ತಾನೆ ಇರ್ತಾಳೆ ಅವಳಿಗೆ ಅವಾಗವಾಗ. ಸೊ ಅವಳಿಗೂ ಸ್ವಲ್ಪ ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡು ಹೋಗಬೇಕು, ತರ್ತೀನಿ ಅಂತ ಹೇಳಿದ್ದೀನಿ ಅವಳಿಗೆ. ಬೇಳೆ ಬಾತ್ ನಿಂಗೆ ಅಲ್ಲೇ ತಂದು ಕೊಡ್ತೀನಿ ನಿನಗೆ ಅಂತ ಹೇಳಿಬಿಟ್ಟು. ಹಾಗೆ ಮಸಾಲೆ ಎಲ್ಲ ಬೇಯ್ತಾ ಇದೆ. ಅದು ಖಾರ ಎಲ್ಲ ಹಾಕಿದ್ದೀವಲ್ವ, ಸ್ಟಾರ್ಟಿಂಗೇ ಹಾಕಿಬಿಟ್ರೆ ಅದು ತಳ ಹಿಡಿದ್ಬಿಡುತ್ತೆ. ಸೊ ನಾನು ಒಗ್ಗರಣೆ ಮಾಡ್ತಾ ಇದ್ದೀವಲ್ಲ ಅವಾಗ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ ಬಂದು ಗೋಧಿ ನುಚ್ಚಿಂದು ತೊಗೊಂಡಿದ್ದೀನಿ ನಾನು. ಸೊ ಅದನ್ನು ರೈಸ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಬಸ್ತು ಗೋಧಿ ನುಚ್ಚನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಏನಂದರೆ ನಾನು ನವಣೆ ಮತ್ತು ಗೋಧಿ ನುಚ್ಚು ಈ ರೀತಿ ಯೂಸ್ ಮಾಡಿದ್ರೆ ನಾನು ತುಂಬ ನುಚ್ಚಕ್ಕಿ ಥರ ಇರುತ್ತಲ್ವ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ನನಗೆ ಇದ್ರೆ ತುಂಬ ಜನ ಇದನ್ನೇ ಮಾಡ್ತಿದ್ದೀವಿ. ಅದರಲ್ಲೂ ನಮ್ಮ ಫ್ಯಾಮಿಲಿ ಸ್ವಲ್ಪ ಜನ ಇದೇ ಅಡ್ಜಸ್ಟ್ ಆಗಿಬಿಟ್ಟಿದೆ. ಅದರಲ್ಲೂ ನನಗೆ ಇತ್ತೀಚೆಗೆ ರೈಸಲ್ಲಿ ಮಾಡೋದು ಅಷ್ಟು ಇಷ್ಟನೇ ಆಗಲ್ಲ ಅಂತ ಹೇಳ್ಬೋದು. ಸೊ ಇದರಲ್ಲಿ ಮಾಡೋದು ಸಖತ್ ಇಷ್ಟ ಆಗುತ್ತೆ. ಹಾಗೆ ಫ್ರೆಂಡ್ಸ್, ನಿಮಗೆ ಯುಗಾದಿ ಹಬ್ಬದ ಕ್ಲಿಪ್ಪಿಂಗ್ಸ್ನ ಒಂದಷ್ಟು ಶೇರ್ ಮಾಡಿದೆ. ಇದು ಈವ್ನಿಂಗ್ ಬಂದು ಈವ್ನಿಂಗ್ ಅಂದರೆ ನೆಕ್ಸ್ಟ್ ಡೇ ಈವ್ನಿಂಗು ನಂದು ಏನಾಗಿತ್ತು ಅಂತ ಹೇಳಿದ್ರೆ, ಮೊಬೈಲು ಎತ್ತಾಕ್ಬಿಟ್ಟು ಓಪೋ ಡಿಸ್ಪ್ಲೇ ಹೊರ್ಟೋಯ್ತು. ನನಗಂತೂ ಸಖತ್ ಬೇಜಾರಾಯಿತು. ಆಮೇಲೆ ವಿವೋ Pro 30 ಅದನ್ನು ತೊಗೊಂಡ್ವಿ. ಸಖತ್ತು ಚೆನ್ನಾಗಿದೆ ಫೋನ್ ಕೂಡ. ಈವ್ನಿಂಗ್ ಹೋಗಿ ಮತ್ತೆ ಪೆನಾಲ್ಟಿ ಹಾಕ್ದಂಗೆ ಆಯಿತು. ಫೋನು ಮಿಸ್ ಆಗಿ ಬಿದ್ದು ಡಿಸ್ಪ್ಲೇ ಹೋಯಿತು. ಲಾಸ್ಟ್ ಟೈಮು ಫ್ರೆಂಡ್ಸ್ ಇದೇ ಥರ ಆಗಿತ್ತು. ಸಖತ್ ಬೇಜಾರಾಯಿತು. ಆಮೇಲೆ ಹೋಗಲಿ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ತೊಗೊಂಬಿಡು ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರು, ಕೊಡಿಸಿದ್ರು ಫೋನ್ ಕೂಡ. ಸೊ ಅದನ್ನು ಓಪನ್ ಮಾಡ್ತಾಯಿದ್ದೀವಿ ತೊಗೊಂಡು. ಚಿಂಟು ಕೂಡ ಬಂದಿದ್ದು. ಚಿಂಟು, ನಾನು, ಶಿವು ಹಾಗೆ ಹಸ್ಬೆಂಡ್ 4 ಜನ ಹೋಗಿದ್ವಿ.
ಹಾಗೆ ಅದು ಓಪನ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಾನು ಮುಂಚಿಂದೆಲ್ಲ ಕ್ಲಿಪ್ಪೆಲ್ಲ ತೊಗೊಂಡಿದ್ದೆ, ಎಲ್ಲ ಯಾವ ಫೋನ್ ಸೆಲೆಕ್ಟ್ ಮಾಡಬೇಕಾದ್ರೆ ಅಂತ. ಅದು ನನಗೆ ಅದು ವಿಡಿಯೋ ಎಲ್ಲ ಮಿಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅದನ್ನು ತೋರಿಸ್ಲಿಕ್ಕೆ ಆಗಿಲ್ಲ ನನಗೆ, ಅದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ. ಇದನ್ನು ಶೇರ್ ಮಾಡ್ತಾಯಿದ್ದೀನಿ, ಓಪನ್ ಮಾಡ್ತಿರೋ ವಿಡಿಯೋನ. ಫೋನ್ ಚೆನ್ನಾಗಿದೆ ಫ್ರೆಂಡ್ಸ್, ಕ್ಯಾಮ್ರಾ ಕ್ಲಾರಿಟಿ ಎಲ್ಲ ಚೆನ್ನಾಗಿದೆ ಇದು. ಸೊ ಇಷ್ಟ ಆಯಿತು ನನಗೆ. ಅದು ಓಪನ್ ಮಾಡ್ತಾಯಿದ್ದೀನಿ, ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು. ಶಿವು ವಿಡಿಯೋ ಮಾಡ್ಕೊಡ್ತಾ ಇದ್ದ. ಆಮೇಲೆ ನಾನು ಅದು ಹಿಂದೆ ನೋಡಿರಲಿಲ್ಲ, ಹಂಗೆ ಸೀದಾ ತೋರಿಸ್ತಾ ಇದ್ದೆ. ಉಲ್ಟಾ ಇಟ್ಕೊಂಡಿದ್ಯಾ, ಸೀದಾ ಇಟ್ಕೊಳ್ಳೆ ಅಂತ ಅಂದ್ಬಿಟ್ಟು ಆಮೇಲೆ ಎಲ್ಲ ರಿಮೂವ್ ಮಾಡಿ ನೋಡಿ ಅದು ಉಲ್ಟಾ ಆಗಿದೆ. ಆಮೇಲೆ ಅದು ಸ್ಟಿಕ್ಕರು ಮತ್ತು ಮೇಲ್ಗಡೆ ಇದೆಲ್ಲ ತೆಗೆದ್ಬಿಟ್ಟು ತೋರಿಸೋಣ ಅಂದ್ಬಿಟ್ಟು ತೆಗಿತಾ ಇದ್ದೀನಿ. ಫೈನಲಿ ಫೋನ್ ತೊಗೊಂಡೆ ನಾನು. ಚೆನ್ನಾಗಿದೆ ಫೋನ್, ಇಷ್ಟ ಆಯಿತು ನನಗೆ. ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ನನಗೆ ಯಾವಾಗಲೂ ಫ್ರೆಂಡ್ಸ್ ಈ ಕಂಪ್ನಿದೇ ಅಡ್ಜಸ್ಟ್ ಆಗೋದು ಅಂತ ಅಂದ್ಕೊಂಡ್ಬಿಡ್ತೀನಿ. ಇನ್ನು ನೆಕ್ಸ್ಟ್ ಡೇ ಎಲ್ಲ ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು, ಜೀವಿತಾಗೆ, ಚಿಂಟು, ಅವ್ರ ಅಪ್ಪಾಜಿ ಇಷ್ಟು ಜನ ಬಂದಿದ್ದೀವಿ. ಸೊ ಒಳಗಡೆ ಆಲ್ರೆಡಿ ಬಂದ್ವಿ. ಅಲ್ಲಿ ಆ್ಯಕ್ಚುಲಿ ಮಾಲ್ ಆಫ್ ಮೈಸೂರಿಗೆ ಹೋಗಿದ್ವಿ. ಅಲ್ಲಿ ಮೂವಿ ಇರಲಿಲ್ಲ, ಇವ್ರು ಮ್ಯಾಟಿನಿ ನೋಡಬೇಕು RR ಮೂವಿ ಅಂತ ಹೇಳ್ಬಿಟ್ಟು ಕ್ವಾಟ್ಲೆ ಸತೀಶಾಗೆ ರಚಿತಾ ರಾಮ್ ಅವ್ರು ಮಾಡಿರೋದು. ಅದಾದಮೇಲೆ ಇಲ್ಲಿ ನೆಕ್ಸಸ್ ಮಾಲಲ್ಲಿ ನೋಡಿದ್ವಿ. ಇನ್ನು ನೆಕ್ಸ್ಟ್ ಮಾರ್ನಿಂಗ್ ಹಾಗೇ ರೀಲ್ಸ್ ಎಲ್ಲ ಮಾಡೋಣ ಅಂತ ಬಂದಿದ್ದು. ಸ್ವಲ್ಪ ಅಂದರೆ ಇದು ಆ್ಯಕ್ಚುಲಿ ಮಧ್ಯದ್ದು, ನಾನು ಮಧ್ಯದಲ್ಲಿ ನಾವು ರೀಲ್ಸ್ ಮಾಡಲಿಕ್ಕೆ ಅಂತ ಹೋದಾಗ ಮಾಡ್ಕೊಂಡಿರೋ ಕ್ಲಿಪ್ಪಿಂಗ್ಸು, ಅದು ಕೂಡ ಶೇರ್ ಮಾಡ್ತಾಯಿದ್ದೀನಿ. ಹೇಗಿರುತ್ತೆ ನಾವು ಇದು ರೀಲ್ಸ್ ಮಾಡಬೇಕಾದ್ರೆ ಅಂತ ಹೇಳಿಬಿಟ್ಟು ಮಧ್ಯೆ ಹಂಗೆ ಕ್ವಾಟ್ಲೆ ಕಾಲು ಎಳಿತಾ ಇರ್ತೀವಿ. ಸೊ ಅವ್ರದ್ದು ರೀಲ್ಸ್ ಮಾಡ್ತಾಯಿದ್ರು ರಮ್ಯಾ ಅವರು. ನಾವು ಒಂದು ಕಡೆ ಒಬ್ಬೊಬ್ರದ್ದೇ ಒಂದೊಂದು ಶೂಟ್ ಆಗಲಿ ಅಂತ ಅಂದ್ಬಿಟ್ಟು ಈ ಕಡೆ ನಿಂತಿದ್ವಿ. ಹಾಗೆ ಫ್ರೆಂಡ್ಸ್, ಇದೇ ರೀತಿ ಅಂದರೆ ಮಾರ್ನಿಂಗ್ ಬಿಸಿಲಾಗೋದಕ್ಕಿಂತ ಮುಂಚೆ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೇ ಹೋಗಿ ವೀಡಿಯೋ ಮಾಡ್ಕೊಳ್ತಾ ಇರೋದು. ಸೊ ಅವರಿಬ್ರದ್ದು ಶೂಟ್ ನಡೀತಾ ಇದೆ. ಶಿವು ಮಾಡ್ಕೊಡ್ತಾ ಇದ್ದಾನೆ ರೀಲ್ಸ್ನ. ಸೊ ನಾವು ಕೂಡ ಅಲ್ಲೇ ಸ್ವಲ್ಪ ಹೊತ್ತು ವಾಕ್ ಮಾಡಿ ಆಮೇಲೆ ನಮ್ಮದು ಕೂಡ ಶೂಟ್ ಮಾಡಿಸ್ಕೊಂಡಿದ್ದಾಯಿತು. ಹಾಗೆ ಅಲ್ಲಿಂದ ಬಂದು ಮನೆಗೆ ಬಂದ್ವಿ. ತುಂಬ ಇನ್ನು ಬಿಸಿಲು ಬಂದುಬಿಟ್ರೆ ಅಲ್ಲಿ ಇರೋದಕ್ಕೂ ಆಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಮನೆಗೆ ಬಂದ್ವಿ. ಅದಾದಮೇಲೆ ನೋಡಿ ಏನಂತ ಹೇಳಿದ್ರೆ ಅಥರ್ವ, ನಾನೇನಾದರೂ ಕ್ಯಾಮ್ರಾ ಇಟ್ಕೊಂಡ್ರೆ ಸಾಕು ಅವನು ಓಡಿ ಬಂದುಬಿಡ್ತಾನೆ. ಅವನು ಹಾಯ್ ಫ್ರೆಂಡ್ಸ್, ನಂದು ಹೊಸ ಬಟ್ಟೆ ಅಂತ ಹೇಳ್ತಿದ್ದಾನೆ. ಸೊ ಅದು ಹೇಳೋದಕ್ಕೆ ಬಂದುಬಿಡ್ತಾನೆ. ಹಾಗೆ ಫ್ರೆಂಡ್ಸ್, ಏನಂತ ಹೇಳಿದ್ರೆ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಇವತ್ತಿನ ವ್ಲಾಗ್ ಸ್ವಲ್ಪ ಇಷ್ಟ ಆಗಿದ್ರೆ ಈ ಒಂದು ವ್ಲಾಗು ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಅಥರ್ವ ಇನ್ನೂ ಹೇಳ್ತಾನೆ ಇದ್ದಾನೆ ಹೊಸ ಬಟ್ಟೆ ಅಂತ.